Hello everyone, welcome back to News Navigated program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ನಾವು ಜೂನ್ 15ನೇ ತಾರೀಕು ಯಾವ್ದೆಲ್ಲ ಕಾನ್ಸೆಪ್ಟ್ ನ್ಯೂಸ್ ಅಲ್ಲಿ ಇತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಅಂದ್ರೆ ಆಲ್ ಇಂಡಿಯಾ ರೇಡಿಯೋ ಆಗಿರಬಹುದು, PIB ಆಗಿರಬಹುದು ಅಥವಾ ಡೌನ್ ಟು ಅರ್ತ್ ಮ್ಯಾಗಝಿನ್ಸ್ ಮತ್ತೆ ಹಿಂದೂ ನ್ಯೂಸ್ ಪೇಪರ್, ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಎಕ್ಸ್‌ಪ್ರೆಸ್ ಈ ಟಾಪಿಕ್ಸ್ ಅಲ್ಲಿ ಮೇಜರ್ ಆಗಿ ಇರುವಂತಹ ಕಾನ್ಸೆಪ್ಟ್ ಅಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ಯಾವ್ದೆಲ್ಲ ಟಾಪಿಕ್ಸ್ ಗಳನ್ನ ಕೇಳಬಹುದು ಎಕ್ಸಾಮ್ ಅಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ನ ಮಾಡ್ಕೊಳ್ಳೋಣ. ಸೊ ನಮ್ಗೆ ಮೇಜರ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅದನ್ನ ಮಾತ್ರ ಇಲ್ಲಿ ಪಿಕ್ ಮಾಡ್ಬಿಟ್ಟು ಅನಲೈಸ್ ನ ಮಾಡ್ಲಾಗ್ತದೆ. ಇದರಿಂದ ನಮ್ಗೆ ಎಕ್ಸಾಮ್ ಅಲ್ಲಿ ನಾಟ್ ಓನ್ಲಿ ಇನ್ UPSC, ಈವನ್ ಇನ್ ಅದರ್ ಸ್ಟೇಟ್ ಎಕ್ಸಾಮ್ಸ್, KAS ಆಗಿರಬಹುದು, FDA, STA ಲೆವೆಲ್ ಎಕ್ಸಾಮ್ಸ್ ಆಗಿರಬಹುದು, ಇದೆಲ್ಲದಕ್ಕೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಕಾನ್ಸೆಪ್ಟ್ ಗಳು. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಎನ್ವಿರಾನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಎಕಾನಮಿ, ಈ ಮೂರು ಪೋರ್ಷನ್ಸ್ ಕರೆಂಟ್ ಅಫೇರ್ಸ್ ಪರ್ಸ್ಪೆಕ್ಟಿವ್ ಆಗಿ ಜಾಸ್ತಿ ಕ್ವಶನ್ಸ್ ಅರೈಸ್ ಆಗೋದ್ರಿಂದ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್. ಮೊದಲನೇದು ಇಂದ್ರಾಯಣಿ ರಿವರ್. ಸೊ ಇಂದ್ರಾಯಣಿ ರಿವರ್ ಜಿಯೋಗ್ರಫಿ ಅಂಡರ್ ಅಲ್ಲಿ ನೋಡಬಹುದು. ಸೊ ಯಾಕೆ ಇದು ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಈ ಇಂದ್ರಾಯಣಿ ರಿವರ್ ಅಲ್ಲಿ ಡಜನ್ಸ್ ಆಫ್ ಫಿಶ್ ಗಳ ಡೆತ್ ಆಗಿರೋದನ್ನ ನೋಟಿಸ್ ಮಾಡಿದರೆ ಅಲ್ಲಿಯ ಸಮುದಾಯ. ಸೊ ಹಾಗಾಗಿ ನ್ಯೂಸ್ ಅಲ್ಲಿದೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಯಾವಾಗ ಎಕೋಸಿಸ್ಟಮ್ಗೆ ಥ್ರೆಟ್ ಆಗ್ತಿದೆ ಅಂತ ಹೇಳಿ ಐಡೆಂಟಿಫೈನ ಮಾಡಿರ್ತಾರೆ, ಅದರ ಮೇಲೆ ಕ್ವಶನ್ಸ್ ಅರೈಸ್ ಆಗತ್ತೆ. ಸೊ ಇಂದ್ರಾಯಣಿ ರಿವರ್ ಇವಾಗ ನ್ಯೂಸ್ ಅಲ್ಲಿ ಇರೋದ್ರಿಂದ ಎಕ್ಸಾಮ್ ಅಲ್ಲಿ ಇಂದ್ರಾಯಣಿ ರಿವರ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇಂದ್ರಾಯಣಿ ರಿವರ್ ಮಹಾರಾಷ್ಟ್ರದಲ್ಲಿ ಹರಿತಾ ಇರುವಂತಹ ನದಿ ಆಗಿದೆ. ಸೊ ಇದು ಯಾವ ನದಿಯ ಟ್ರಿಬ್ಯೂಟರಿ ಅಂತ ಹೇಳಿದ್ರೆ, ಭೀಮಾ ನದಿಯ ಟ್ರಿಬ್ಯೂಟರಿ. ಭೀಮಾ ನದಿ ಕೃಷ್ಣ ನದಿಯ ಟ್ರಿಬ್ಯೂಟರಿ. ಇಂದ್ರಾಯಣಿ ರಿವರು ಭೀಮಾ ನದಿಯ ಟ್ರಿಬ್ಯೂಟರಿ, ಭೀಮಾ ನದಿ ಕೃಷ್ಣ ನದಿಯ ಟ್ರಿಬ್ಯೂಟರಿ. ಯಾರಿಗೆಲ್ಲ ಭೀಮಾ ನದಿ ಗೊತ್ತಿಲ್ಲ ಅವರು ಕೃಷ್ಣ ನದಿ ಗೊತ್ತಿರುತ್ತೆ. ಕೃಷ್ಣ ನದಿಯಲ್ಲಿ ಬರುವಂತಹ ಟ್ರಿಬ್ಯೂಟರಿ ಏನಿದೆ ಅಲ್ವಾ, ಅದರ ಟ್ರಿಬ್ಯೂಟರಿ ಬಂದ್ಬಿಟ್ಟು ಇಂದ್ರಾಯಣಿ ರಿವರ್. ಸೊ ಇಂದ್ರಾಯಣಿ ರಿವರ್ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ಕೊಂಡ್ರೆ, ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹರಿತಾ ಇರುವಂತಹ ನದಿ. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರುವಂತಹ ಹಿಲ್ ಸ್ಟೇಷನ್ ಆಗಿರುವಂತಹ ಲೋನಾವಾಲದಲ್ಲಿ ಇದರ ಜನ್ಮಸ್ಥಳವನ್ನ ನೋಡಬಹುದಾಗತ್ತೆ. ಲೋನಾವಾಲಾ ಮುಂಬೈ ಮತ್ತೆ ಪುಣೆ ಹೈವೇಯಲ್ಲಿ ಇದೆ. ಲೋನಾವಾಲಾ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್. ಇದೊಂದು ಹಿಲ್ ಸ್ಟೇಷನ್, ಈವನ್ ಟೂರಿಸ್ಟ್ ಗಳ ಅಟ್ರಾಕ್ಟಿವ್ ಪ್ಲೇಸ್ ಕೂಡ ಆಗಿದೆ. ಅಂಡ್ UPSC ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೋಡಿದ್ರೆ ಬರೀ ಆರಿಜಿನ್ ಮಾತ್ರ ನೋಡೋದಿಲ್ಲ, ಅಲ್ಲಿರುವಂತಹ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ನ ಕೂಡ ನೋಡುತ್ತೆ. ಸೊ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಸೇಕ್ರೆಡ್ ಟೋನ್ಸ್ ಗಳು ಇಂಪಾರ್ಟೆಂಟ್. ಸೊ ಇಲ್ಲಿ ಸೇಕ್ರೆಡ್ ಟೌನ್ಸ್ ಆಗಿರುವಂತಹ ಅಲಂದಿ ಮತ್ತೆ ದೇಹು ಅನ್ನುವಂತಹ ಎರಡು ಪ್ಲೇಸಸ್ ಗಳನ್ನ ಅಥವಾ ಎರಡು ಟೌನ್ ಗಳನ್ನ ನೋಡ್ತೇವೆ. ದೇಹು ಯಾಕೆ ಫೇಮಸ್ ಅಂತ ಹೇಳಿದ್ರೆ, ದೇಹು ಸಂತ ತುಕಾರಾಮ್ ಅವರಿದ್ದಾರಲ್ವಾ, ಅವರ ಜನ್ಮಸ್ಥಳವಾಗಿದೆ. ಅಂದ್ರೆ ಅವರ ಓಮ್ ಟೌನ್ ಇದು. ಸೊ ಇಲ್ಲಿ ಭಕ್ತಿ ಅಂದ್ರೆ ಇವರು ಭಕ್ತಿ ಮೂವ್ಮೆಂಟ್ ಅಲ್ಲಿ ಇದ್ದಂತಹ ಪೋಯಟ್ ಅಲ್ಲ, ಸೊ ಹಾಗಾಗಿ ಇವರ ಸೆಲೆಬ್ರೇಷನ್ ಕೂಡ ಇಲ್ಲಿ ಮಾಡ್ಲಾಗತ್ತೆ. ಸೊ ಇದು ಮಾಡರ್ನ್ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಅಲಂದಿ. ಅಲಂದಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಜ್ಞಾನೇಶ್ವರ್ ಅನ್ನುವಂತಹ ಒಬ್ರು ಪೊಯೆಟ್ ಇದ್ದಾರೆ. ಅವರ ಸಮಾಧಿ ನಮ್ಗೆ ಅಲಂದಿಯಲ್ಲಿ ಸಿಗತ್ತೆ. ಸೊ ಹಾಗಾಗಿ ದೇಹು ಮತ್ತೆ ಅಲಂದಿ ಎರಡು ಕೂಡ ಇಂಪಾರ್ಟೆಂಟ್. ದೇಹು ಬಂದು ಸಂತ ತುಕಾರಾಮ ಅವರ ಹೋಮ್ ಟೌನ್ ಆದ್ರೆ, ಅಲಂದಿ ಬಂದ್ಬಿಟ್ಟು ಜ್ಞಾನೇಶ್ವರ್ ಅವರ ಸಮಾಧಿ ಇರುವಂತಹ ಸ್ಥಳವಾಗಿದೆ. ನಂತರ ಈ ಒಂದು ಇಂದ್ರಾಯಣಿ ರಿವರ್ ಬಂದ್ಬಿಟ್ಟು ಚಿಂಚ್ವಾಡ ಅನ್ನುವಂತಹ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಸೊ ಆ ಇಂಡಸ್ಟ್ರಿಯಲ್ ಟೌನ್ ಪಿಂಪ್ರಿ ಅನ್ನುವಂತಹ ಇಂಡಸ್ಟ್ರಿಯಲ್ ಟೌನ್ ಅಲ್ಲಿ ಈ ಇಂದ್ರಾಯಣಿ ರಿವರ್ ಫ್ಲೋ ಆಗೋದನ್ನ ಕಾಣಬಹುದಾಗತ್ತೆ. ನಂತರ ಹೈಡ್ರೋ ಎಲೆಕ್ಟ್ರಿಕ್ ಜನರೇಷನ್ ಸ್ಟೇಷನ್ ಕೂಡ ಇಂದ್ರಾಯಣಿ ರಿವರ್ ಅಲ್ಲಿ ನೋಡಬಹುದಾಗತ್ತೆ. ಯಾವ ಪ್ಲೇಸ್ ಅಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಜನರೇಟಿಂಗ್ ಸ್ಟೇಷನ್ ಇದೆ ಅಂತ ಹೇಳಿದ್ರೆ, ವಾಲ್ವನ್ ಡ್ಯಾಮ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ, ಕಾಮ್ಶೆಟ್ ಅಲ್ಲಿ. ಸೊ ಈ ಡ್ಯಾಮ್ ಕೂಡ ಇಂಪಾರ್ಟೆಂಟ್. ವಾಲ್ವನ್ ಡ್ಯಾಮ್ ಎಲ್ಲಿ, ಕಾಮ್ಶೆಟ್ ಅಲ್ಲಿ ಇರುವಂತಹ ಡ್ಯಾಮ್ ಆಗಿದೆ. ಸೊ ಇದಿಷ್ಟು ಇಂದ್ರಾಯಣಿ ರಿವರ್ ಬಗ್ಗೆ ನ್ಯೂಸ್ ಅಲ್ಲಿರೋದು. ಅಂಡ್ ಇಂದ್ರಾಯಣಿ ರಿವರ್ ನ ಬ್ಯಾಕ್ ಗ್ರೌಂಡ್ ಇದಾಗಿದೆ. ಇದರ ಬಗ್ಗೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ದ ಇಂದ್ರಾಯಣಿ ರಿವರ್,
in peninsular India, consider the following statement. It is perennial glacier fed river that flows westward to discharge directly into Arabian Sea. ಸೊ ಇದು ಗ್ಲೇಷಿಯರ್ ಇಂದ ಬರುವಂತದ್ದಲ್ಲ. ಸೊ ಬೆಟ್ಟದಿಂದ ಅಂದ್ರೆ ಲೋನಾವಾಲ ಅನ್ನೋಂತಹ ಇಲ್ಲಿಂದ ಆರಿಜಿನ್ ಆಗ್ತದೆ. ಸೊ ಇದಕ್ಕೆ ಗ್ಲೇಷಿಯರ್ ರೈನ್ ಫೆಡ್ ಅಲ್ಲ, ರೈನ್ಫಾಲ್ ಇಂದ ನೀರು ಸಿಗ್ತಾ ಇರೋದು. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೇದು, it acts as a direct tributary to Bhima River, which itself is a part of larger Krishna River system. ಇದು ಕರೆಕ್ಟ್ ಆದಂತಹ ಉತ್ತರ. ಅದಕ್ಕೋಸ್ಕರನೇ ನಾನು ಹೇಳ್ದೆ ಕೃಷ್ಣಾ ರಿವರಿನ ಟ್ರಿಬ್ಯೂಟರಿ ಭೀಮಾ ರಿವರು, ಅದರ ಟ್ರಿಬ್ಯೂಟರಿ ಇಂದ್ರಾಯಣಿ ರಿವರ್ ಅಂತ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. The historic spiritual town of Behu and Alandi, associated with Saint Tukaram, Saint Dhyaneshwar respectively, are situated on its bank. So ಇದು ಕೂಡ ಸರಿಯಾದ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು 2 and 3 is the right answer for this particular question. ನೆಕ್ಸ್ಟ್ ಸೆಕೆಂಡ್ ಟಾಪಿಕ್ ಅನ್ನ ನೋಡೋಣ. ಸೆಕೆಂಡ್ ಟಾಪಿಕ್ ನಮ್ಗೆ ಎನ್ವಿರಾನ್ಮೆಂಟಲ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್. ಎನ್ವಿರಾನ್ಮೆಂಟಲ್ ಪರ್ಸ್ಪೆಕ್ಟಿವ್ ಆಗಿ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಟೈಗರ್ ರಿಸರ್ವ್ಸ್ ಇದರ ಬಗ್ಗೆ ಕ್ವಶನ್ಸ್ ಗಳು ಅರೈಸ್ ಆಗುತ್ತೆ ಅಲ್ಲ. ಸೊ ಹಾಗಾಗಿ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಮುಕಂದ್ರ ಹಿಲ್ ಟೈಗರ್ ರಿಸರ್ವ್. ಮುಕಂದ್ರ ಹಿಲ್ ಟೈಗರ್ ರಿಸರ್ವ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಈ ಒಂದು ಟೈಗರ್ ರಿಸರ್ವ್ ಅಲ್ಲಿ ಎನ್ಚಾಂಟಿಂಗ್ ಮುಕಂದ್ರ ಅನ್ನೋ ಟೈಟಲ್ ಇರುವಂತಹ ಒಂದು ಡೆಡಿಕೇಟೆಡ್ ಡಾಕ್ಯುಮೆಂಟರಿ ಟ್ರೈಲರ್ ಅನ್ನ ರಿಲೀಸ್ ಮಾಡಿದ್ದಾರೆ ಮುಕಂದ್ರ ಹಿಲ್ ಟೈಗರ್ ರಿಸರ್ವ್ ಅಲ್ಲಿ. ಸೊ ಹಾಗಾಗಿ ನ್ಯೂಸ್ ಅಲ್ಲಿ ಇದೆ. ಇದರ ಹೆಸರೇನು? ಎನ್ಚಾಂಟಿಂಗ್ ಮುಕಂದ್ರ. ಡಾಕ್ಯುಮೆಂಟರಿ ಟ್ರೈಲರು ಮುಕಂದ್ರ ಹಿಲ್ ಟೈಗರ್ ರಿಸರ್ವ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಕೋಟಾ ಅಲ್ಲಿ ಇದನ್ನ ಬಿಡುಗಡೆ ಮಾಡಲಾಗಿದೆ. ಸೊ ಕೋಟಾ ಅಂತ ಹೇಳಿದ ಕೂಡಲೇ ನಮ್ಗೆ ಏನ್ ಗೊತ್ತಾಗುತ್ತೆ? ಎಲ್ಲಿರೋದು ಅಂತ ಗೊತ್ತಾಗುತ್ತೆ? ರಾಜಸ್ಥಾನ್. ಸೊ ಮುಕಂದ್ರ ಹಿಲ್ ಟೈಗರ್ ರಿಸರ್ವ್ ಬಂದ್ಬಿಟ್ಟು ರಾಜಸ್ಥಾನ್ ಅಲ್ಲಿ ಇದೆ. ಆಲ್ಸೋ ಮುಕಂದರ ಹಿಲ್ ಟೈಗರ್ ರಿಸರ್ವ್ಸ್ ನ ಇನ್ನೊಂದು ಹೆಸರಲ್ಲೂ ಕೂಡ ಕರೆಯಲಾಗುತ್ತೆ. ಏನು ಅಂತ ಹೇಳಿದ್ರೆ ದಾರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಸೊ ದಾರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂದ್ರೂ ಕೂಡ ಒಂದೇ, ಮುಕಂದ್ರ ಹಿಲ್ ಟೈಗರ್ ರಿಸರ್ವ್ ಅಂದ್ರೂ ಕೂಡ ಒಂದೇ. ಸೊ ಟೈಗರ್ ರಿಸರ್ವ್ ಅಂತ ಹೇಳಿದ್ರೆ ಒಂದು ಏರಿಯಾ ಮಾತ್ರ ಕನ್ಸಿಡರ್ ಆಗಲ್ಲ. ಇಲ್ಲಿ ಒಂದಷ್ಟು ಏರಿಯಾನ ತಗೊಂಡ್ಬಿಟ್ಟು ಟೈಗರ್ ರಿಸರ್ವ್ ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಯಾವ್ದೆಲ್ಲ ಏರಿಯಾಸ್ ಇಲ್ಲಿ ಕವರ್ ಆಗಿದೆ ಅಂತ ಹೇಳಿದ್ರೆ, ಈ ಒಂದು ಟೈಗರ್ ರಿಸರ್ವ್ ಬಂದು ಒಟ್ಟು 4 ಡಿಸ್ಟ್ರಿಕ್ಟ್ ಗಳನ್ನ ಕವರ್ ಮಾಡುತ್ತೆ ರಾಜಸ್ಥಾನಲ್ಲಿ. ಯಾವ್ಯಾವ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ರೆ, ಬುಂಡಿ, ಕೋಟಾ, ಜಲ್ವಾರ್ ಮತ್ತೆ ಚಿತ್ತೋರ್ಗರ್. ಈ ರೀತಿಯ 4 ಡಿಸ್ಟ್ರಿಕ್ಟ್ ಗಳನ್ನ ಕವರ್ ಮಾಡುತ್ತೆ ಮುಕಂದ್ರ ಹಿಲ್ ಟೈಗರ್ ರಿಸರ್ವ್. ಎಕ್ಸಾಮ್ ಅಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ ಅನ್ನ ಕವರ್ ಮಾಡುತ್ತೆ ಅಂತ ಕೂಡ ಕೇಳ್ತಾರೆ. ಒಟ್ಟು 4 ಡಿಸ್ಟ್ರಿಕ್ಟ್ ಯಾವ್ದ್ಯಾವ್ದು? ಕೋಟಾ, ಬುಂಡಿ, ಜಲ್ವಾಡ್ ಮತ್ತೆ ಚಿತ್ತೋರ್ಗರ್. ಈ 4 ಡಿಸ್ಟ್ರಿಕ್ಟ್ ಗಳನ್ನ ಕವರ್ ಮಾಡತ್ತೆ. ನೆಕ್ಸ್ಟ್ ಈ ಮುಕಂದ್ರ ಮತ್ತೆ ಗಾರ್ಗೋಲಾ ಅನ್ನುವಂತಹ 2 ಪ್ಲೇಸ್ ಗಳು 2 ಪ್ಯಾರಲಲ್ ಮೌಂಟೇನ್ಸ್ ಆಗಿ ಕ್ರಿಯೇಟ್ ಆಗಿದೆ. ಅದರ ಮಧ್ಯದಲ್ಲಿರೋದೇ ಮುಕಂದ್ರ ಹಿಲ್ ಟೈಗರ್ ರಿಸರ್ವ್. ಅಂಡ್ ಟೈಗರ್ ರಿಸರ್ವ್ ಅಂದಿದ್ ಕೂಡಲೇ ವಿ ವಿಲ್ ಬಿ ಹ್ಯಾವಿಂಗ್ ಅ ಕೋರ್ ಏರಿಯಾ. ಸೊ ಟೈಗರ್ ರಿಸರ್ವ್ ಅಲ್ಲಿ ಕೋರ್ ಏರಿಯಾ ಅಂತ ಇರುತ್ತೆ. ಬಿಕಾಸ್ ಟೈಗರ್ ರಿಸರ್ವ್ ಆಲ್ವೇಸ್ ಆಕ್ಟ್ಸ್ ವಿತ್ ಬಫರ್ ಅಂಡ್ ಬಫರ್ ಅಂಡ್ ಕೋರ್ ಏರಿಯಾ. ಈ ಕಾನ್ಸೆಪ್ಟ್ ಅಲ್ಲಿ ಟೈಗರ್ ರಿಸರ್ವ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರೋದು. ಸೊ ಹಾಗಾಗಿ ಟೈಗರ್ ರಿಸರ್ವ್ ಅಲ್ಲಿ ಕೋರ್ ಏರಿಯಾಸ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಮುಕುಂದ್ರ ಹಿಲ್ ಟೈಗರ್ ರಿಸರ್ವ್ ಅಲ್ಲಿ ಮುಕುಂದ್ರ ನ್ಯಾಷನಲ್ ಪಾರ್ಕ್ ಇದೆ. ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯಾವ್ದ್ಯಾವ್ದೆಲ್ಲ ನ್ಯಾಷನಲ್ ಪಾರ್ಕ್ ಗಳನ್ನ ಅಥವಾ ಯಾವ್ದಾದೆಲ್ಲ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಎಲ್ಲ ಈ ಒಂದು ಟೈಗರ್ ರಿಸರ್ವ್ ಅಲ್ಲಿ ನೋಡಬಹುದು ಅಂತ. ಸೊ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ, ಮುಕುಂದ್ರ ನ್ಯಾಷನಲ್ ಪಾರ್ಕ್ ಇದೆ, ಜೊತೆಗೆ ಧಾರಾ ಸ್ಯಾಂಕ್ಚುರಿ ಇದೆ, ಧಾರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಮತ್ತೆ ಜೊತೆಗೆ ಜವಾಹರ್ ಸಾಗರ್ ಸ್ಯಾಂಕ್ಚುರಿ ಇದೆ, ಮತ್ತೆ ಇಟ್ ಇಸ್ ಅ ಪಾರ್ಟ್ ಆಫ್ ಚಂಬಲ್ ಸ್ಯಾಂಕ್ಚುರಿ. ಸೊ ಇದಿಷ್ಟು ಏರಿಯಾ ಸೇರ್ಬಿಟ್ಟು ಕ್ರಿಟಿಕಲ್ ಟೈಗರ್ ಹ್ಯಾಬಿಟ್ಯಾಟ್ ಅನ್ನ ಕ್ರಿಯೇಟ್ ಮಾಡಿದೆ. ಅಂಡ್ ಈ ಮುಕುಂದ್ರ ಟೈಗರ್ ರಿಸರ್ವ್ ಬಂದ್ಬಿಟ್ಟು ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಏರಿಯಾ. ಸೊ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಏರಿಯಾ ಅಂತ ಹೇಳಿದ್ರೆ rainfall must be less than 100 centimeter and it should be 75 to 100 centimeter of the rainfall. ಕರೆಕ್ಟ್ ಅಲ್ಲ? ಅದನ್ನ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂತ ಹೇಳಿ ಕರೀತೇವೆ.
ಸೊ ಇದಿಷ್ಟು ಮುಕುಂದ್ರ ಹಿಲ್ ಟೈಗರ್ ರಿಸರ್ವ್ ನ ಬಗ್ಗೆ. ನೆಕ್ಸ್ಟ್ ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಮುಕುಂದ್ರ ಹಿಲ್ ಟೈಗರ್ ರಿಸರ್ವ್. It is a transboundary reserve stretching across the part of Gujarat and Rajasthan. ರಾಂಗ್ ಇದು, ಯಾಕಂದ್ರೆ ಇಲ್ಲಿ ನೋಡಿದ್ವಿ ಒಟ್ಟು 4 ಡಿಸ್ಟ್ರಿಕ್ಟ್ ಗಳನ್ನ ಇದು ಕವರ್ ಮಾಡ್ತಾ ಇದೆ ಅಂತ. ಕರೆಕ್ಟ್ ಅಲ್ಲ? ಸೊ ಒಟ್ಟು 4 ಡಿಸ್ಟ್ರಿಕ್ಟ್ ಅನ್ನ ಯಾವ ಏರಿಯಾದಲ್ಲಿ ಕವರ್ ಮಾಡ್ತಾ ಇದೆ? ಬರೀ ರಾಜಸ್ಥಾನಲ್ಲಿ ಮಾತ್ರ ಕವರ್ ಮಾಡ್ತದೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ನ ರಾಂಗ್ ಅಂತ ಹೇಳ್ಬಹುದು. ಎರಡನೇದು, ಇಟ್ ಈಸ್ ಸಿಚುಯೇಟೆಡ್ ಆನ್ ದ ಈಸ್ಟರ್ನ್ ಬ್ಯಾಂಕ್ ಆಫ್ ದ ಚಂಬಲ್ ರಿವರ್ and is predominantly characterized by dry deciduous forest. Eastern bank of the Chambal river, idu kuda correct. Next, dry deciduous forest region, idu kuda correct. Rajasthan antandre dry deciduous forest anta easy agi identify na ಮಾಡಬಹುದು. Next, the reserve acts as a critical movement corridor positioned between Ranthambore and Kuno National Park. Idu kuda correct. So answer bindu 2 and 3 is the right answer for this particular question. Next, Greater Hog Badger. Greater Hog Badger ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮತ್ತೆ ಟೈಗರ್ ರಿಸರ್ವ್ ಅಲ್ಲಿ ಇತ್ತೀಚೆಗೆ ಮೊದಲ ಬಾರಿ ಸೈಂಟಿಫಿಕ್ ಅಸೆಸ್ಮೆಂಟ್ ರಿಪೋರ್ಟ್ ಅನ್ನ ಮ್ಯಾಪಿಂಗ್ ಮಾಡಲಾಗಿದೆ ಗ್ರೇಟರ್ ಹಾಗ್ ಬ್ಯಾಡ್ಜರ್ ಮೇಲೆ. ಮೊದಲ ಬಾರಿ ಅಸೆಸ್ಮೆಂಟ್ ನ ಮಾಡ್ತಿರೋದ್ರಿಂದ ಸ್ಪೀಸಿಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ನ ಅಡಿಯಲ್ಲಿ ಈ ಒಂದು ಕ್ವಶನ್ ಅನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಗ್ರೇಟರ್ ಹಾಗ್ ಬ್ಯಾಡ್ಜರ್ ಬಗ್ಗೆ ನೋಡ್ಕೊಳ್ಳೋಣ. ಗ್ರೇಟರ್ ಹಾಗ್ ಬ್ಯಾಡ್ಜರ್ ಇದೊಂದು ನಾಕ್ಟರ್ನಲ್ ಸ್ಪೀಸಿಸ್, ಸ್ಮಾಲ್ ಬೋರಿಂಗ್ ಓಮ್ನಿಯೋರಸ್ ಮ್ಯಾಮಲ್. ಓಮ್ನಿಯೋರಸ್ ಅಂತ ಹೇಳಿದ್ರೆ ಬೋತ್ ಫ್ಲೆಶ್ ಈಟಿಂಗ್ ಅಂಡ್ ಆಲ್ಸೋ ವೆಜಿಟೇರಿಯನ್ ಕೂಡ ಹೌದು. ಕರೆಕ್ಟ್ ಅಲ್ಲ? ಸೊ ಇದು ಬೋರಿಂಗ್ ಅಂದ್ರೆ ಗುಂಡಿಯನ್ನ ತೆಗೆದು ಅದ್ರ ಒಳಗಡೆ ವಾಸ ಮಾಡುವಂತಹ ಜೀವಿ ಆಗಿದೆ. ಇಟ್ ಲುಕ್ಸ್ ಲೈಕ್ ಅ ಪಿಗ್. ಸೊ ಮೌತ್ ಕೂಡ ಪಿಗ್ ತರ ಸ್ನೋಟ್ ತರ ಎವಾಲ್ವ್ ಆಗಿರುತ್ತೆ. ಸೊ ಇಟ್ ಲುಕ್ಸ್ ಲೈಕ್ ಅ ಪಿಗ್. ಸೊ ಇದನ್ನ ಅಸ್ಸಾಮಿಸ್ ಲ್ಯಾಂಗ್ವೇಜ್ ಅಲ್ಲಿ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಎಲ್ಲಿರೋದು? ಅಸ್ಸಾಂ ಅಲ್ಲಿ ಇರೋದು. ಕರೆಕ್ಟ್ ಅಲ್ಲ? ಅಸ್ಸಾಮಿಸ್ ಭಾಷೆಯಲ್ಲಿ ಗ್ರೇಟರ್ ಹಾಗ್ ಬ್ಯಾಡ್ಜರ್ ಅನ್ನ ಮತಿ ಗೋರಿ ಅಂತ ಕೂಡ ಕರೀತಾರೆ. ಸಾರಿ, ಮತಿ ಗಾರಿ. ಮತಿ ಗಾರಿ ಅಂತ ಹೇಳಿ ಕೂಡ ಕರೀತಾರೆ. ಸೊ ಅಂದ್ರೆ ಲೋಕಲಿ ಇದನ್ನ ಮತಿ ಗೌರಿ ಅಂತ ಹೇಳಿ ಕರೆಯಲಾಗುತ್ತೆ ಅಂತ ಅರ್ಥ. ಸೊ ಒಟ್ಟು 3 ವೆರೈಟೀಸ್ ಆಫ್ ಗ್ರೇಟರ್ ಹಾಗ್ ಬ್ಯಾಡ್ಜರ್ಸ್ ಗಳನ್ನ ನೋಡಬಹುದು. ಸೊ ಮೊದಲನೇ ವೆರೈಟಿ ಬಂದ್ಬಿಟ್ಟು ಗ್ರೇಟರ್ ಹಾಗ್ ಬ್ಯಾಡ್ಜರ್. ಅದು ಅಸ್ಸಾಂ ಅಲ್ಲಿ ಇದೆ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ, ಭಾರತದಲ್ಲಿ ಸಿಗುತ್ತೆ. ಜೊತೆಗೆ ನಾರ್ತ್ ಈಸ್ಟರ್ನ್ ರೀಜನ್ಸ್ ಅಲ್ಲಿ ಸ್ಟ್ರೆಚ್ ಆಗಿದೆ. ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್ ಇಲ್ಲೆಲ್ಲ ಕೂಡ ನಾವು ಗ್ರೇಟರ್ ಹಾಗ್ ಬ್ಯಾಡ್ಜರ್ ಅನ್ನ ನೋಡಬಹುದಾಗುತ್ತೆ. ಇದ್ರ ಜೊತೆಗೆ ನದನ್ ಹಾಗ್ ಬ್ಯಾಡ್ಜರ್ ಅಂತ ಇದೆ, ಇದು ಸೆಕೆಂಡ್ ವೆರೈಟಿ ಸ್ಪೀಸಿಸ್. ಜೊತೆಗೆ ಸುಮಾತ್ರನ್ ಹಾಗ್ ಬ್ಯಾಡ್ಜರ್. ಸೊ ಒಟ್ಟು 3 ವೆರೈಟೀಸ್ ಆಫ್ ಗ್ರೇಟರ್ ಹಾಗ್ ಬ್ಯಾಡ್ಜರ್ ಅನ್ನ ನೋಡಬಹುದು. ಇದರಲ್ಲಿ 2 ವೆರೈಟಿ ಭಾರತದಲ್ಲಿ ಸಿಗುತ್ತೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಗ್ರೇಟರ್ ಹಾಗ್ ಬ್ಯಾಡ್ಜರ್ ಒಂದು, ಅದ್ರ ಜೊತೆಯಲ್ಲಿ ನದನ್ ಹಾಗ್ ಬ್ಯಾಡ್ಜರ್. ಈ 2 ವೆರೈಟಿ ಭಾರತದಲ್ಲಿ ಸಿಗುತ್ತೆ. ಸುಮಾತ್ರನ್ ಹಾಗ್ ಬ್ಯಾಡ್ಜರ್ ಭಾರತದಲ್ಲಿ ನಮ್ಗೆ ಕಾಣೋದಿಲ್ಲ. ಅಂಡ್ ಫಸ್ಟ್ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರೆ ಸೌತ್ ಸೆಂಟ್ರಲ್ ಮತ್ತೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಸ್ಪ್ರೆಡ್ ಆಗಿದೆ. ಯೂಶಲಿ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್, ಸವನ್ನಾ ಗ್ರಾಸ್ ಲ್ಯಾಂಡ್ ಅಲ್ಲಿ ಈ ಒಂದು ಸ್ಪೀಸೀಸ್ ಅನ್ನ ಕಾಣಬಹುದಾಗುತ್ತೆ. ಇದರ ಡಯಟ್ ಬಂದ್ಬಿಟ್ಟು ವಾರ್ಮ್ಸ್, ಇನ್ಸೆಕ್ಟ್ಸ್, ಸ್ಮಾಲ್ ಮ್ಯಾಮಲ್ಸ್ ಗಳನ್ನ ಕೂಡ ತಿನ್ನುತ್ತೆ. ಅಂಡ್ ಜೊತೆಗೆ ಫಾರೆಸ್ಟ್ ಅಲ್ಲಿ ಸಿಗುವಂತಹ ಫ್ರೂಟ್ಸ್ ಆಗಿರ್ಬಹುದು, ಟ್ಯೂಬರ್ಸ್ ಆಗಿರಬಹುದು, ರೂಟ್ಸ್ ಆಗಿರಬಹುದು, ಇದನ್ನ ಕೂಡ ಕನ್ಸ್ಯೂಮ್ ಮಾಡುತ್ತೆ. ಟೆರಿಟೋರಿಯಲ್ ಕ್ರಿಯೇಚರ್ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಬಿಕಾಸ್ 2021 ನಲ್ಲಿ ಟೆರಿಟೋರಿಯಲ್ ಕ್ರಿಯೇಚರ್ ಬಗ್ಗೆ ಕೇಳಿದ್ರು. ಸೊ ಈ ಗ್ರೇಟರ್ ಹಾಗ್ ಬ್ಯಾಡ್ಜರ್ ಕೂಡ ತನ್ನ ಟೆರಿಟೋರಿಯನ್ನ ಕ್ರಿಯೇಟ್ ಮಾಡುತ್ತೆ. ಮಾರ್ಕ್ ದೇರ್ ಟೆರಿಟರಿ ವಿತ್ ದರ್ ಸೆಂಟ್. ಸೊ ಹೇಗೆ ಸೆಂಟ್ ನ ಮಾಡ್ಬಿಟ್ಟು ಕ್ರಿಯೇಟ್ ಮಾಡುತ್ತೆ. ಗ್ರಾಸಸ್ ಆಗಿರ್ಬೋದು, ರಾಕ್, ಟ್ರೀ ಟ್ರಂಕ್ಸ್, ಇಲ್ಲಿ ಯೂರಿನ್ ಮೂಲಕ ಸೆಂಟ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಇದು ಒಂದು ತನ್ನ ಬೌಂಡ್ರಿಯನ್ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಇದನ್ನ ಫಸೋರಿಯಲ್ ಮ್ಯಾಮಲ್ ಅಂತ ಕೂಡ ಕರೀತೇವೆ. ಫಸೋರಿಯಲ್ ಮ್ಯಾಮಲ್. ಸೊ ಯಾಕೆ ಈ ವರ್ಡ್ ನ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಲಾಸ್ಟ್ 2026 ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಫಸೋರಿಯಲ್ ಮ್ಯಾಮಲ್ ಅಂತ ಹೇಳಿದ್ರೆ ಅನಿಮಲ್
adopted for digging, boring, or living primarily underground. So those species which lives underground is called as a fossorial mammal. ಸೊ ಫಸೋರಿಯಲ್ ಮ್ಯಾಮಲ್ ಅಂತ ಕೂಡ ಇದನ್ನ ಕರೀಲಾಗುತ್ತೆ. ಇದು ಫಸೋರಿಯಲ್ ಮ್ಯಾಮಲ್ ಸ್ಪೀಸೀಸ್. ಅಂಡ್ ಇದರ ಪಾಪ್ಯುಲೇಷನ್ ಕಡಿಮೆ ಆಗ್ತಿರೋದ್ರಿಂದ ಪ್ರೊಟೆಕ್ಷನ್ಗೋಸ್ಕರ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಲ್ಲಿ ವಲ್ನರೇಬಲ್ ಅಂಡರ್ ಅಲ್ಲಿ ಇದ್ದು ಪ್ರೊಟೆಕ್ಷನ್ ಮಾಡಲಾಗ್ತದೆ. ಹಾಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲಿ ಸ್ಕೆಡ್ಯೂಲ್ 1 ಅಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡಲಾಗ್ತದೆ. ಇದಿಷ್ಟು ಗ್ರೇಟರ್ ಹಾಗ್ ಬ್ಯಾಡ್ಜರ್ ನ ಬಗ್ಗೆ. ಸೊ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಗ್ರೇಟರ್ ಹಾಗ್ ಬ್ಯಾಡ್ಜರ್ which was recently assessed at Kaziranga, consider the following statement. It is a highly social diurnal mammal that hunts in large packs across tropical savanna. ಇದು ರಾಂಗ್. ಯಾಕೆ ಅಂತ ಹೇಳಿದ್ರೆ ಇದು ಡಯೂರ್ನಲ್ ಅಲ್ಲ, ನಾಕ್ಟರ್ನಲ್ ಸ್ಪೀಸಿಸ್. ಇದು ಸೋಷಿಯಲ್ ಅಲ್ಲ. ಸೋಷಿಯಲ್ ಅನಿಮಲ್ ಆಗಿದ್ರೆ ಸೆಂಟ್ ಮಾರ್ಕ್ ಮಾಡ್ತಿರ್ಲಿಲ್ಲ, ಕರೆಕ್ಟ್ ಅಲ್ಲ. ಸೊ ಸೆಂಟ್ ಮಾರ್ಕ್ ಮಾಡ್ತಿದೆ ಅಂತ ಹೇಳಿದ್ರೆ ಇದು ಸೋಷಿಯಲ್ ಅನಿಮಲ್ ಅಲ್ಲ, ಇಂಡಿಪೆಂಡೆಂಟ್ ಅನಿಮಲ್, ಅಂದ್ರೆ ಒಂದೇ ಜೀವನವನ್ನ ಮಾಡತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೇದು, ಇಟ್ ಈಸ್ ಹೈಲಿ ಫೊಸೋರಿಯಲ್ ಮ್ಯಾಮಲ್ ಹೂಸ್ ಡಿಗ್ಗಿಂಗ್ ಆಕ್ಷನ್ ಸಪೋರ್ಟ್ ಸಾಯಿಲ್ ಏರಿಯೇಷನ್ ಅಂಡ್ ನ್ಯೂಟ್ರಿಯೆಂಟ್ ಡಿಸ್ಟ್ರಿಬ್ಯೂಷನ್. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಅಂಡ್ ಈ ಗ್ರೇಟರ್ ಹಾಗ್ ಬ್ಯಾಡ್ಜರ್ ಬಂದ್ಬಿಟ್ಟು ಸಾಯಿಲ್ ನ್ಯೂಟ್ರಿಯೆಂಟ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ. ಅಂಡ್ ಆಲ್ಸೋ ಟಾಪ್ ಲೆವೆಲ್ ಅಲ್ಲಿರೋ ಸಾಯಿಲ್ ಅನ್ನ ಬಾಟಮ್ ಲೆವೆಲ್ಗೆ, ಈಗ ಫ್ಲೋಯಿಂಗ್ ಮಾಡುವಾಗ ಹೇಗಾಗತ್ತಲ್ವಾ ರೊಟೇಷನ್ ಆಫ್ ದ ಸಾಯಿಲ್, ಆ ತರ ಕೂಡ ಪ್ರಮೋಟ್ ಅನ್ನ ಮಾಡುತ್ತೆ. ಇದರಿಂದ ಫರ್ಟಿಲಿಟಿ ಆಫ್ ದ ಸಾಯಿಲ್ ರೊಟೇಷನ್ ಆಗ್ಲಿಕ್ಕೆ ಹೆಲ್ಪ್ ಆಗತ್ತೆ. ಜೊತೆಗೆ ಸಾಯಿಲ್ ಬ್ರೀತಿಂಗಿಗೂ ಕೂಡ ಹೆಲ್ಪ್ ಆಗುತ್ತೆ ಗ್ರೇಟರ್ ಹಾಗ್ ಬ್ಯಾಡ್ಜರ್ ಇಂದ. ಸೊ ಇದು ಒಂದು ಎಕೋಸಿಸ್ಟಮ್ ನ ಬ್ಯಾಲೆನ್ಸ್ ನ ಕೂಡ ಮಾಡುತ್ತೆ. It is classified under Schedule 1 of India's Wildlife Sanctuary Wildlife Sanctuary Act 1972 and is listed as vulnerable on the IUCN Red List. ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ಆನ್ಸರ್ ಬಂದು 2 and 3 is the right answer for this particular question. Next, arbuscular mycorrhizal fungi. So what is this arbuscular mycorrhizal fungi network? ಇದನ್ನ ಸಿಂಪಲ್ ಆಗಿ AMF ಅಂತ ಕೂಡ ಕರೀತಾರೆ. ಸೊ ಇದು ಸಾಯಿಲ್ ಬಾರ್ನ್ ಮೈಕ್ರೋ ಆರ್ಗ್ಯಾನಿಸಮ್, ಯೂಶಲಿ ಟೆರೆಸ್ಟ್ರಿಯಲ್. 80% ಆಫ್ ದ ಟೆರೆಸ್ಟ್ರಿಯಲ್ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್ ಜೊತೆ ಸಿಂಬಯಾಟಿಕ್ ಅಸೋಸಿಯೇಷನ್ಸ್ ನ ಮಾಡುತ್ತೆ. ಸೊ ಇಟ್ ಇಸ್ ಲೈಕ್ a fungi network which is having a symbiotic relationship with 80% of the vascular terrestrial plant species. ಸೊ ಈ AMF ಬಂದ್ಬಿಟ್ಟು ಪ್ರೈಮರಿಲಿ ಬಯೋಟಿಕ್ ಸಾಯಿಲ್ ಕಾಂಪೊನೆಂಟ್. ಬಯೋಟಿಕ್ ಸಾಯಿಲ್ ಕಾಂಪೊನೆಂಟ್ ಅಂದ್ರೇನು? ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಿ ಅರ್ಥ. ಸೊ ಇಫ್ ಇನ್ ಕೇಸ್ ಸಾಯಿಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ, ಈ ಒಂದು ಫಂಗೈ ಸಾಯಿಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಲೆಸ್ ಎಫಿಷಿಯಂಟ್ ಎಕೋಸಿಸ್ಟಮ್ಗೆ ಕನ್ವರ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಆ ಒಂದು ಏರಿಯಾ. ಯೂಶಲಿ ಇದರಲ್ಲಿ ಐಫೆ ಅನ್ನುವಂತಹ ಸ್ಮಾಲ್ ನಾಡ್ಯೂಲ್ಸ್ ಗಳನ್ನ ನೋಡಬಹುದಾಗುತ್ತೆ. ಸೊ ಈ ಐಫೆ ಅನ್ನೋದು ಸ್ಮಾಲ್ ಬ್ರಾಂಚಿಂಗ್ ಥ್ರೆಡ್ಸ್, ಇದರಿಂದ ಕೂಡಿರುವಂತಹದ್ದೇ ಅರ್ಬಸ್ಕ್ಯುಲರ್ ಮೈಕಾರಿಸಲ್ ಫಂಗೈ. ಹಾಗೆ 2 ವೇ ಪೈಪ್ ಇರುತ್ತೆ. ಸೊ 1 ವೇ ಪೈಪ್ ಬಂದ್ಬಿಟ್ಟು ನ್ಯೂಟ್ರಿಯೆಂಟ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಲಿಕ್ಕೋಸ್ಕರ, ಅಂದ್ರೆ ನ್ಯೂಟ್ರಿಯೆಂಟ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ. ಅನದರ್ ಪೈಪ್ ಬಂದ್ಬಿಟ್ಟು ಕಾರ್ಬನ್ ನ ಆಚೆ ಈಚೆ ಮಾಡ್ಲಿಕ್ಕೋಸ್ಕರ, ಅಂದ್ರೆ ಕಾರ್ಬನ್ ಮೂವ್ಮೆಂಟ್ ಗೋಸ್ಕರ ಅನದರ್ ಪೈಪ್ ಅನ್ನ ಹೊಂದಿರುತ್ತೆ. ಸೊ ಒಟ್ಟು 2 ಪೈಪ್ಸ್ ಅನ್ನ ಹೊಂದಿರುತ್ತೆ. ನ್ಯಾಚುರಲ್ ಬಯೋ ಫರ್ಟಿಲೈಸರ್ ಆಗಿ ಕೂಡ ಆಕ್ಟ್ ಆಗುತ್ತೆ. ಇದರ ಇಂಪಾರ್ಟೆನ್ಸ್ ಏನು ಅಂತಾನು ಕೇಳ್ತಾರೆ. ನ್ಯಾಚುರಲ್ ಬಯೋ ಫರ್ಟಿಲೈಸರ್ ಆಗಿ ಆಕ್ಟ್ ಆಗುತ್ತೆ. ಜೊತೆಗೆ ಆಲ್ಮೋಸ್ಟ್ 4 ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಸಿಕ್ವಿಸ್ಟ್ರೇಷನ್ಗೆ ಹೆಲ್ಪ್ ಮಾಡುತ್ತೆ ಎವ್ರಿ ಇಯರ್. 4 ಬಿಲಿಯನ್ ಕಾರ್ಬನ್ ಡೈಆಕ್ಸೈಡ್ ಸಿಕ್ವಿಸ್ಟ್ರೇಷನ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ, ನಾವು ಕಾರ್ಬನ್ ನ್ಯೂಟ್ರಾಲಿಟಿ ಅಥವಾ ಝೀರೋ ಕಾರ್ಬನ್ ಎಮಿಷನ್ ನ ರೀಚ್ ಆಗ್ಬೇಕಂತ ಏನ್ ಅನ್ಕೋತಾ ಇದೀವಿ, ಅದನ್ನ ರೀಚ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಂಡ್ ದಿಸ್ ಪರ್ಟಿಕ್ಯುಲರ್ ಫ್ಯಾಮಿಲಿ ಬಿಲಾಂಗ್ಸ್ ಟು ಅ ಫ್ಯಾಮಿಲಿ ಆಫ್ ಗ್ಲೊಮೆರೋ ಮೈಕೋಟಾ ಅನ್ನುವಂತಹ ಫ್ಯಾಮಿಲಿಗೆ ಸೇರುತ್ತೆ. ಸೊ ನೆಕ್ಸ್ಟ್
ಇದ್ರದ್ದು ಇಂಪಾರ್ಟೆನ್ಸ್ ನಮಗ್ ಗೊತ್ತಾಯ್ತು. ಒಂದು, ಕಾರ್ಬನ್ ಸಿಂಕ್ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡತ್ತೆ, ಕ್ಲೈಮೇಟ್ ಸ್ಟೆಬಿಲೈಸೇಷನ್ ಮಾಡತ್ತೆ, ಜೊತೆಗೆ ಗ್ರಾಸ್ಲ್ಯಾಂಡ್ ಆಂಕರ್ಸ್ ಗಳನ್ನ ಇನ್ಕ್ರೀಸ್ ಮಾಡುತ್ತೆ. ಅಂದ್ರೆ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಎಸ್ಪೆಷಲಿ ಭಾರತದಲ್ಲಿ ಇರುವಂತಹ ಬನ್ನಿ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಅಲ್ಲಿ ಈ ಫಂಗಸ್ ಬಂದ್ಬಿಟ್ಟು ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇದೆ. ಸೊ ಇದಿಷ್ಟು ಈ ಒಂದು AMF ನ ಬಗ್ಗೆ. ಪ್ರಿಲಿಮ್ಸ್ ಕ್ವಶನ್ ನೋಡೋಣ. ರಿಗಾರ್ಡಿಂಗ್ arbuscular mycorrhizal fungi recently mapped in a global study, which of the following statements are correct? They form non-symbiotic predatory relationship that destroy the root network of vascular plants. ಇದು ರಾಂಗ್. ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಕೂಡ ಹೌದು. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಸೆಕೆಂಡ್ ಒನ್, they act as a natural biofertilizers, deliver water and minerals to host plant in exchange for photosynthetic carbon. ಇದು ಸರಿಯಾದ ಆಪ್ಷನ್. ನೆಕ್ಸ್ಟ್, globally major grassland ecosystem like India's Bunny grassland house a massive share of fungal network contributing significantly global carbon sequestration. ಇದು ಕೂಡ ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 2 and 3 is the right answer for this particular question. Next, ಜರ್ದಾಲು ಮ್ಯಾಂಗೋಸ್. ಜರ್ದಾಲು ಮ್ಯಾಂಗೋಸ್ ನ್ಯೂಸ್ ಅಲ್ಲದೆ. ಯಾಕೆ ಅಂತ ಹೇಳಿದ್ರೆ ಭಗಲ್ಪುರಲ್ಲಿ ಹೆಸರುವಾಸಿಯಾಗಿರುವಂತಹ ಜರ್ದಾಲು ಮ್ಯಾಂಗೋಸ್ ಫೇಮಸ್ ಡಿಗ್ನಿಟರೀಸ್ ಗಳಿಗೆ, ಪ್ರೈಮ್ ಮಿನಿಸ್ಟರ್ ಆಗಿರಬಹುದು, ಪ್ರೆಸಿಡೆಂಟ್ ಆಗಿರಬಹುದು, ಇವ್ರಗಳಿಗೆ ಕೊಡೋದಕ್ಕೋಸ್ಕರ ಪ್ಯಾಕ್ ಮಾಡಿದ್ದಾರೆ. ಸೊ ಹಾಗಾಗಿ ಜರ್ದಾಲು ಮ್ಯಾಂಗೋ ನ್ಯೂಸ್ ಅಲ್ಲಿದೆ. ಜರ್ದಾಲು ಮ್ಯಾಂಗೋವನ್ನ ನಾವು ಜರ್ದಾಲು ಅಂತ ಕೂಡ ಕರಿತೇವೆ. ಜರ್ದಾಲು ಅಂತ ಕೂಡ ಕರೆಯಲಾಗುತ್ತೆ. ಇದೊಂದು ಯುನಿಕ್ ವೆರೈಟಿ ಆಫ್ ಮ್ಯಾಂಗೋ ಸ್ಪೀಸೀಸ್ ಕಲ್ಟಿವೇಟೆಡ್ ಇನ್ ಬಿಹಾರ್. ಬಿಹಾರ್ ಅಲ್ಲಿ ಕಲ್ಟಿವೇಟ್ ನ ಮಾಡಲಾಗುತ್ತೆ. ಸೊ ಇದು ಫೇಮಸ್ ಫಾರ್ ಇಟ್ಸ್ ಸ್ಪೆಷಲ್ ಅರೋಮಾ, ಮತ್ತೆ ಇದರ ಸ್ಕಿನ್ ಬಂದ್ಬಿಟ್ಟು ಲೈಟ್ ಯೆಲ್ಲೋವಿಶ್ ಕಲರ್ ಇರುತ್ತೆ. ಅಂಡ್ ಇದರ ಜ್ಯೂಸಿ ಪಲ್ಪ್ ಮತ್ತೆ ಟೆಂಡರ್ ಟೆಕ್ಸ್ಚರ್ ಮತ್ತೆ ಕ್ರೀಮಿ ಲೈಕ್ ಟೆಕ್ಸ್ಚರ್, ನಾನ್ ಫೈಬರಸ್ ಟೇಸ್ಟ್, ಇದಕ್ಕೋಸ್ಕರ 2018 ಅಲ್ಲಿ ಇದಕ್ಕೆ GI ಟ್ಯಾಗ್ ಅನ್ನ ಕೊಡ್ಲಾಗತ್ತೆ. ಅಂಡ್ ದಿಸ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಪರ್ಪಸ್, ಡೈಜೆಷನ್ ಕೂಡ ಪ್ರಮೋಟ್ ಮಾಡುತ್ತೆ. 2018 ಅಲ್ಲಿ GI ಟ್ಯಾಗ್ ಅನ್ನ ಇದಕ್ಕೆ ಕೊಡ್ಲಾಗತ್ತೆ. ಇದರ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ನ ನೋಡಿದ್ರೆ 19th ಸೆಂಚುರಿಯಲ್ಲಿ ಮಹಾರಾಜ ರಾಮತ್ ಅಲಿ ಖಾನ್ ಬಹದ್ದೂರ್ ಅಂತ ಇರ್ತಾರೆ. ಇವರು ಭಗಲ್ಪುರಲ್ಲಿ ಮೊದಲ ಬಾರಿ ಈ ಜರ್ದಾಲು ಮ್ಯಾಂಗೋ ಕಲ್ಟಿವೇಶನ್ ನ ಇಂಟ್ರೊಡ್ಯೂಸ್ ನ ಮಾಡ್ತಾರೆ. ಸೊ ಐದರ್ ಯು ಮೇ ಗೆಟ್ ಕ್ವಶನ್ ಇನ್ ಹಿಸ್ಟ್ರಿ ಆರ್ ಕರೆಂಟ್ ಅಫೈರ್ಸ್ ರಿಲೇಟೆಡ್ ಕೂಡ ಕ್ವಶನ್ ಈ ಒಂದು ಜರ್ದಾಲು ಮ್ಯಾಂಗೋಸ್ ರಿಲೇಟೆಡ್ ಅರೈಸ್ ಆಗತ್ತೆ. ಸೊ ಇದ್ರ ಬಗ್ಗೆ ಒಂದು ಕ್ವಶನ್ ನೋಡೋಣ. ಸಿಂಪಲ್ ಆಗಿರುವಂತಹ ಕ್ವಶನ್. ದ ಜರ್ದಾಲು ಮ್ಯಾಂಗೋ ವಿಚ್ ರಿಸೀವ್ಡ್ a geographical indication tag in 2018 is historically and geographically anchored to which of the following region? ಆನ್ಸರ್ ಬಂದು ಭಗಲ್ಪುರ್, ಬಿಹಾರ್ ರೀಜನ್ ಗೆ ಸೇರಿರುವಂತಹದ್ದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಎಪಿಡೆಮಿಯಾಲಜಿಕಲ್ ರಿಸರ್ಜೆನ್ಸ್ ಆಫ್ ಟೆಟಾನಸ್. ಟೆಟಾನಸ್ ಅನ್ನುವಂತಹ ಡಿಸೀಸ್ ಆಲ್ರೆಡಿ ಎರಾಡಿಕೇಟ್ ಆಗಿದೆ ಅಂತ ಹೇಳಲಾಗ್ತಿತ್ತು. ಬಟ್ ಈಗ US ಅಲ್ಲಿ ಟೆಟಾನಸ್ ಮತ್ತೆ ಔಟ್ ಬ್ರೇಕ್ ಆಗಿದೆ, ಹಾಗಾಗಿ ನ್ಯೂಸ್ ಅಲ್ಲಿದೆ. ಟೆಟಾನಸ್ ಅನ್ನ ನಾವು ಲಾಕ್ ಜಾ ಅಂತ ಕೂಡ ಕರೆಯಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾರಿಗೆ ಟೆಟಾನಸ್ ಅಟ್ಯಾಕ್ ಆಗುತ್ತೆ ಮೊದಲ ಬಾರಿ ಅವರ ಜಾ ಏನಿದೆ ಆ ಜಾ ಪೋರ್ಷನ್ ಸ್ಟ್ರಕ್ ಆಗತ್ತೆ, ಪೇನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇದನ್ನ ಲಾಕ್ ಜಾ ಅಂತ ಕೂಡ ಕರೆಯಲಾಗುತ್ತೆ. ಜಾ ಮೂವ್ಮೆಂಟ್ ನ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಲಾಕ್ ಜಾ ಅಂತ ಹೇಳಿ ಕರಿತೀವಿ. ಸೊ ಇದೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಇದೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಾಡಿಯ ನರ್ವಸ್ ಸಿಸ್ಟಮ್ಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ಸೊ ಯಾವ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಂ ಕ್ಲಸ್ಟ್ರೋಡಿಯಂ ಟೆಟಾನಿ. ಬ್ಯಾಕ್ಟೀರಿಯಂ ಕ್ಲಸ್ಟ್ರೋಡಿಯಂ ಟೆಟಾನಿ ಅನ್ನುವಂತಹ ಬ್ಯಾಕ್ಟೀರಿಯಾ ಇಂದ ಸ್ಪ್ರೆಡ್ ಆಗುತ್ತೆ. ಯೂಶಲಿ ಉಂಡ್ ಮೂಲಕ ಅಥವಾ ಮನುಷ್ಯನಿಗೆ ಯಾವ್ದಾದ್ರು ಗಾಯ ಆಗಿದ್ರೆ ಅದ್ರ ಮೂಲಕ ಮಾನವನ ಬಾಡಿಗೆ ಇದು ಎಂಟರ್ ಆಗುತ್ತೆ. ಮಣ್ಣಲ್ಲಿ ಈ ರೀತಿಯಾದಂತಹ
ಟೆಟಾನಸ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಆ ಟೆಟಾನಸ್ ಬ್ಯಾಕ್ಟೀರಿಯಾ ನ ಮೂಲಕ ಬಾಡಿಯನ್ನ ಸೇರುತ್ತೆ. ಯೂಶಲಿ ಇದು ಸೇರದ್ಮೇಲೆ ಪಾಯ್ಸನ್ ನ ರಿಲೀಸ್ ಮಾಡುತ್ತೆ. ಆ ಪಾಯ್ಸನ್ ಇಂದ ಡೆತ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದು ಯೂಶಲಿ ವಾರ್ಮರ್ ಕ್ಲೈಮೇಟ್ ಅಥವಾ ವಾರ್ಮರ್ ಮಂತ್ ಅಲ್ಲಿ ಬೇಗನೆ ಅಟ್ಯಾಕ್ ಆಗುತ್ತೆ. ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದು ಕಮ್ಯುನಿಕೇಬಲ್ ಡಿಸೀಸ್? ನೋ, ಇಟ್ ಇಸ್ ಅ ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ, ಮನುಷ್ಯನಿಂದ ಮನುಷ್ಯನಿಗೆ ಸ್ಪ್ರೆಡ್ ಆಗೋದಿಲ್ಲ. ಅಂಡ್ ಎಸ್ಪೆಷಲಿ ಯಾವ್ದಾದ್ರು ಪರ್ಸನ್ಗೆ ಈ ಒಂದು ಟೆಟಾನ್ಸ್ ಅಟ್ಯಾಕ್ ಆದ್ರೆ ಅವರ ಬೇಬೀಸ್ಗಾಗಿರ್ಬಹುದು, ಪ್ರೆಗ್ನೆಂಟ್ ವಿಮೆನ್ಗೆ ಅಟ್ಯಾಕ್ ಆದ್ರೆ ಅವ್ರ ಬೇಬೀಸ್ಗೂ ಕೂಡ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ನ್ಯೂ ಬಾರ್ನ್ ಬೇಬೀಸ್ಗೂ ಕೂಡ ಈ ಟೆಟಾನಸ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಒಂದು ಸಾರಿ ಟೆಟಾನಸ್ ಏನಾದ್ರೂ ಅಟ್ಯಾಕ್ ಆದ್ರೆ ವಾಪಸ್ ಇಮ್ಯುನಿಟಿಯನ್ನ ಗೇನ್ ಮಾಡೋದು ತುಂಬಾ ಕಷ್ಟ. ನ್ಯಾಚುರಲ್ ಇಮ್ಯುನಿಟಿಯನ್ನ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆರ್ಟಿಫಿಷಿಯಲ್ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ಟೆಟಾನಸ್ ನ್ಯೂರೋ ಟ್ರಾನ್ಸ್ಮಿಟರಿ ಅನ್ನುವಂತಹ ಟಾಕ್ಸಿನ್ ನ ರಿಲೀಸ್ ಮಾಡುತ್ತೆ. ನ್ಯೂರೋಟಾಕ್ಸಿನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ನ್ಯೂರೋಟಾಕ್ಸಿನ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ ಡೈರೆಕ್ಟ್ ಆಗಿ ಮಸಲ್ ಕಾಂಟ್ರಾಕ್ಷನ್ಸ್ ಕೂಡ ಜಾಸ್ತಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಂದಾಗ ಸಿಂಪ್ಟಮ್ ನಮ್ಗೆ ಯೂಶಲಿ ಗೊತ್ತಾಗಲ್ಲ. ಅದು ಗೊತ್ತಾಗೋದೇ ನಮ್ಗೆ ಆಲ್ಮೋಸ್ಟ್ 21 ಡೇಸ್ ಆದ ನಂತರ. ಪಲ್ಮನರಿ ಎಂಬಲಿಸಮ್ ಅಂದ್ರೆ ಬ್ಲಾಕೇಜ್ ಇನ್ ದ ಲಂಗ್ಸ್ ಅಂಡ್ ಬ್ಲಡ್ ಕ್ಲಾಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ನ್ಯೂಮೋನಿಯಾ ಆಗತ್ತೆ, ಬ್ರೀತಿಂಗ್ ಡಿಫಿಕಲ್ಟಿ ಕೂಡ ಆಗುತ್ತೆ. ಅಲ್ಟಿಮೇಟ್ಲಿ ಇದರಿಂದ ಡೆತ್ ಕೂಡ ಆಗುತ್ತೆ. ಇಲ್ಲಿ ತನಕ ಇದಕ್ಕೆ ಯಾವುದೇ ರೀತಿಯಾದಂತಹ ಮೆಡಿಸಿನ್ಸ್ ಇಲ್ಲ ಮತ್ತೆ ಕ್ಯೂರ್ ಇಲ್ಲ. ಸೊ ಆಲ್ರೆಡಿ ಟೆಟನ್ಸ್ ನ ಎರಾಡಿಕೇಟ್ ಆಗಿದೆ ಅಂತ ಹೇಳ್ತಿದ್ದಾಗ US ಅಲ್ಲಿ ಈಗ ಮತ್ತೆ ಔಟ್ ಬ್ರೇಕ್ ಆಗಿರೋದನ್ನ ಕಾಣಬಹುದಾಗತ್ತೆ. ಸೊ ಇದ್ರ ರಿಲೇಟೆಡ್ ಒಂದು ಕ್ವಶನ್ ನ ನೋಡೋಣ. ವಿತ್ ರೆಫರೆನ್ಸ್ ಟು ದ ಡಿಸೀಸ್ ಟೆಟಾನಸ್ ವಿಚ್ ಇಸ್ ರೀಸೆಂಟ್ಲಿ ಶೋಯಿಂಗ್ ರಿಸರ್ಜೆನ್ಸ್ ಥ್ರೆಡ್ಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. It is a highly contagious viral infection that transmits directly from person to person via respiratory droplets. First statement wrong. Second one, the disease is caused by a potent neurotoxin secreted by a bacterium Clostridium tetani which thrives in a soil and manure. Is statement correct? Next, it is commonly referred as a lockjaw because it impides and targets body's nervous system. So answer bandu 2 and 3 is the right answer for this particular question. ಸೊ ಇದಿಷ್ಟು 6 ಟಾಪಿಕ್ಸ್ ಗಳು June 15th ಕರೆಂಟ್ ಅಫೇರ್ಸ್ ಇಂದ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.